ನಾಪತ್ತೆಯಾಗಿದ್ದ ನಾಸಿರ್ ಮುನೀರ್, ಅದರ ನಾಯಕ ಪ್ರಧಾನಿ ಆತ ಕೂಡ ಓಡೋಗಿದ್ದಾನೆ. ರಣರಂಗದಿಂದ ಓಡೋಗಿರ್ತಕ್ಕಂಥದ್ದು. ಶಹಬಾಜ್ ಶರೀಫ್ ನಾಪತ್ತೆಯಾಗಿದ್ದಾನೆ. ಮತ್ತೆ ಬಾಲ ಬಿಚ್ಚಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಅಷ್ಟೊಂದು ಕ್ಷಿಪಣಿ ದಾಳಿಗಳಾದ್ರೂ ಕೂಡ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಮಿಸೈಲ್ಸ್ ನ ಫೈರ್ ಮಾಡ್ತಾ ಇದೆ ಪಾಕಿಸ್ತಾನ. ಒಂದೇ ಒಂದು ಕೂಡ ನಮ್ಮ ಭಾರತೀಯ ನೆಲಕ್ಕೆ ಅಪ್ಪಳಿಸದ ಹಾಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಗಾಳಿಯಲ್ಲಿ ಡಿಫ್ಯೂಸ್ ಮಾಡ್ತಾ ಇದೆ. ಗಾಳಿಯಲ್ಲೇ ಅದನ್ನ ಹೊಂಟಾಕ್ತಾ ಇದೆ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನ. ನಿರಂತರವಾಗಿ ಕಳೆದ 2 ದಿನಗಳಿಂದಲೂ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅದನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಭಾರತ ಹೊಡೆದು ಉರುಳಿಸ್ತಾ ಇದೆ. ಆತ್ಮಹತ್ಯಾ ಡ್ರೋನ್ಗಳನ್ನ ಬಳಸಿ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಡ್ರೋನ್ ದಾಳಿಯನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಭಾರತ. ನಾಪತ್ತೆಯಾಗಿದ್ದ ನಾಸಿರ್ ಮುನೀರ್, ಅದರ ನಾಯಕ ಪ್ರಧಾನಿ ಆತ ಕೂಡ ಓಡೋಗಿದ್ದಾನೆ. ರಣರಂಗದಿಂದ ಓಡೋಗಿರ್ತಕ್ಕಂಥದ್ದು. ಶಹಬಾಜ್ ಶರೀಫ್ ನಾಪತ್ತೆಯಾಗಿದ್ದಾನೆ. ಮತ್ತೆ ಬಾಲ ಬಿಚ್ಚಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಅಷ್ಟೊಂದು ಕ್ಷಿಪಣಿ ದಾಳಿಗಳಾದ್ರೂ ಕೂಡ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಮಿಸೈಲ್ಸ್ ನ ಫೈರ್ ಮಾಡ್ತಾ ಇದೆ ಪಾಕಿಸ್ತಾನ. ಒಂದೇ ಒಂದು ಕೂಡ ನಮ್ಮ ಭಾರತೀಯ ನೆಲಕ್ಕೆ ಅಪ್ಪಳಿಸದ ಹಾಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಗಾಳಿಯಲ್ಲಿ ಡಿಫ್ಯೂಸ್ ಮಾಡ್ತಾ ಇದೆ. ಗಾಳಿಯಲ್ಲೇ ಅದನ್ನ ಹೊಂಟಾಕ್ತಾ ಇದೆ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನ. ನಿರಂತರವಾಗಿ ಕಳೆದ 2 ದಿನಗಳಿಂದಲೂ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅದನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಭಾರತ ಹೊಡೆದು ಉರುಳಿಸ್ತಾ ಇದೆ. ಆತ್ಮಹತ್ಯಾ ಡ್ರೋನ್ಗಳನ್ನ ಬಳಸಿ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಡ್ರೋನ್ ದಾಳಿಯನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಭಾರತ. ನಾಪತ್ತೆಯಾಗಿದ್ದ ನಾಸಿರ್ ಮುನೀರ್, ಅದರ ನಾಯಕ ಪ್ರಧಾನಿ ಆತ ಕೂಡ ಓಡೋಗಿದ್ದಾನೆ. ರಣರಂಗದಿಂದ ಓಡೋಗಿರ್ತಕ್ಕಂಥದ್ದು. ಶಹಬಾಜ್ ಶರೀಫ್ ನಾಪತ್ತೆಯಾಗಿದ್ದಾನೆ. ಮತ್ತೆ ಬಾಲ ಬಿಚ್ಚಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಅಷ್ಟೊಂದು ಕ್ಷಿಪಣಿ ದಾಳಿಗಳಾದ್ರೂ ಕೂಡ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಮಿಸೈಲ್ಸ್ ನ ಫೈರ್ ಮಾಡ್ತಾ ಇದೆ ಪಾಕಿಸ್ತಾನ. ಒಂದೇ ಒಂದು ಕೂಡ ನಮ್ಮ ಭಾರತೀಯ ನೆಲಕ್ಕೆ ಅಪ್ಪಳಿಸದ ಹಾಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಗಾಳಿಯಲ್ಲಿ ಡಿಫ್ಯೂಸ್ ಮಾಡ್ತಾ ಇದೆ. ಗಾಳಿಯಲ್ಲೇ ಅದನ್ನ ಹೊಂಟಾಕ್ತಾ ಇದೆ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನ. ನಿರಂತರವಾಗಿ ಕಳೆದ 2 ದಿನಗಳಿಂದಲೂ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅದನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಭಾರತ ಹೊಡೆದು ಉರುಳಿಸ್ತಾ ಇದೆ. ಆತ್ಮಹತ್ಯಾ ಡ್ರೋನ್ಗಳನ್ನ ಬಳಸಿ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಡ್ರೋನ್ ದಾಳಿಯನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಭಾರತ. ನಾಪತ್ತೆಯಾಗಿದ್ದ ನಾಸಿರ್ ಮುನೀರ್, ಅದರ ನಾಯಕ ಪ್ರಧಾನಿ ಆತ ಕೂಡ ಓಡೋಗಿದ್ದಾನೆ. ರಣರಂಗದಿಂದ ಓಡೋಗಿರ್ತಕ್ಕಂಥದ್ದು. ಶಹಬಾಜ್ ಶರೀಫ್ ನಾಪತ್ತೆಯಾಗಿದ್ದಾನೆ. ಮತ್ತೆ ಬಾಲ ಬಿಚ್ಚಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ
ಅಷ್ಟೊಂದು ಕ್ಷಿಪಣಿ ದಾಳಿಗಳಾದ್ರೂ ಕೂಡ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಮಿಸೈಲ್ಸ್ ನ ಫೈರ್ ಮಾಡ್ತಾ ಇದೆ ಪಾಕಿಸ್ತಾನ. ಒಂದೇ ಒಂದು ಕೂಡ ನಮ್ಮ ಭಾರತೀಯ ನೆಲಕ್ಕೆ ಅಪ್ಪಳಿಸದ ಹಾಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಗಾಳಿಯಲ್ಲಿ ಡಿಫ್ಯೂಸ್ ಮಾಡ್ತಾ ಇದೆ, ಗಾಳಿಯಲ್ಲೇ ಅದನ್ನ ಹೊಂಟಾಕ್ತಾ ಇದೆ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನ. ನಿರಂತರವಾಗಿ ಕಳೆದ 2 ದಿನಗಳಿಂದಲೂ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅದನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಭಾರತ ಹೊಡೆದುರುಳಿಸ್ತಾ ಇದೆ. ಆತ್ಮಹತ್ಯಾ ಡ್ರೋನ್ಗಳನ್ನ ಬಳಸಿ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಡ್ರೋನ್ ದಾಳಿಯನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಭಾರತ. ನಾಪತ್ತೆಯಾಗಿದ್ದ ನಾಸಿರ್ ಮುನೀರ್, ಅದರ ನಾಯಕ ಪ್ರಧಾನಿ ಆತ ಕೂಡ ಓಡೋಗಿದ್ದಾನೆ. ರಣರಂಗದಿಂದ ಓಡೋಗಿರ್ತಕ್ಕಂಥದ್ದು. ಶಹಬಾಜ್ ಶರೀಫ್ ನಾಪತ್ತೆಯಾಗಿದ್ದಾನೆ. ಮತ್ತೆ ಬಾಲ ಬಿಚ್ಚಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಅಷ್ಟೊಂದು ಕ್ಷಿಪಣಿ ದಾಳಿಗಳಾದ್ರೂ ಕೂಡ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಮಿಸೈಲ್ಸ್ ನ ಫೈರ್ ಮಾಡ್ತಾ ಇದೆ ಪಾಕಿಸ್ತಾನ. ಒಂದೇ ಒಂದು ಕೂಡ ನಮ್ಮ ಭಾರತೀಯ ನೆಲಕ್ಕೆ ಅಪ್ಪಳಿಸದ ಹಾಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಗಾಳಿಯಲ್ಲಿ ಡಿಫ್ಯೂಸ್ ಮಾಡ್ತಾ ಇದೆ, ಗಾಳಿಯಲ್ಲೇ ಅದನ್ನ ಹೊಂಟಾಕ್ತಾ ಇದೆ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನ. ನಿರಂತರವಾಗಿ ಕಳೆದ 2 ದಿನಗಳಿಂದಲೂ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅದನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಭಾರತ ಹೊಡೆದುರುಳಿಸ್ತಾ ಇದೆ. ಆತ್ಮಹತ್ಯಾ ಡ್ರೋನ್ಗಳನ್ನ ಬಳಸಿ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಡ್ರೋನ್ ದಾಳಿಯನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಭಾರತ. ನಾಪತ್ತೆಯಾಗಿದ್ದ ನಾಸಿರ್ ಮುನೀರ್, ಅದರ ನಾಯಕ ಪ್ರಧಾನಿ ಆತ ಕೂಡ ಓಡೋಗಿದ್ದಾನೆ. ರಣರಂಗದಿಂದ ಓಡೋಗಿರ್ತಕ್ಕಂಥದ್ದು. ಶಹಬಾಜ್ ಶರೀಫ್ ನಾಪತ್ತೆಯಾಗಿದ್ದಾನೆ. ಮತ್ತೆ ಬಾಲ ಬಿಚ್ಚಿದೆ. ಇಷ್ಟೆಲ್ಲ ಆದ್ರೂ ಕೂಡ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನಿಸಿರ್ತಕ್ಕಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಅಷ್ಟೊಂದು ಕ್ಷಿಪಣಿ ದಾಳಿಗಳಾದ್ರೂ ಕೂಡ ಜಮ್ಮು ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದಾರೆ. ನೋಡಿ ಎಷ್ಟೊಂದು ಮಿಸೈಲ್ಸ್ ನ ಫೈರ್ ಮಾಡ್ತಾ ಇದೆ ಪಾಕಿಸ್ತಾನ. ಒಂದೇ ಒಂದು ಕೂಡ ನಮ್ಮ ಭಾರತೀಯ ನೆಲಕ್ಕೆ ಅಪ್ಪಳಿಸದ ಹಾಗೆ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನ ಗಾಳಿಯಲ್ಲಿ ಡಿಫ್ಯೂಸ್ ಮಾಡ್ತಾ ಇದೆ, ಗಾಳಿಯಲ್ಲೇ ಅದನ್ನ ಹೊಂಟಾಕ್ತಾ ಇದೆ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದೆ. ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿಗೆ ಯತ್ನ. ನಿರಂತರವಾಗಿ ಕಳೆದ 2 ದಿನಗಳಿಂದಲೂ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅದನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಭಾರತ ಹೊಡೆದುರುಳಿಸ್ತಾ ಇದೆ. ಆತ್ಮಹತ್ಯಾ ಡ್ರೋನ್ಗಳನ್ನ ಬಳಸಿ ಡ್ರೋನ್ ದಾಳಿಯನ್ನ ನಡೆಸಲಾಗ್ತಾ ಇದೆ. ಡ್ರೋನ್ ದಾಳಿಯನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಹೊಡೆದು ಹಾಕಿದೆ ಭಾರತ.